ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದರ ಉದ್ದೇಶ ಏನು? ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿ ಆ ಭಾಗದ ಅಭಿವೃದ್ಧಿ ಮಾಡಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಬೆಳಗಾವಿಯ ಅಧಿವೇಶನವನ್ನು ಮಾಡುವಂಥ ಪ್ರವೃತ್ತಿಯನ್ನು ಪ್ರಾರಂಭ ಆಗಿರುವಂಥದ್ದು. ಈ ಉದ್ದೇಶ ನಿಜವಾಗಿಯೂ ಈಡೇರಿಕೆ ಆಗ್ತಾ ಇದೆಯಾ? ಇದು ನನ್ನ ಪ್ರಶ್ನೆ ಅಲ್ಲ. ಇದು ಈ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರ ಅವರ ಅನಿಸಿಕೆ ಆಗಿರುವಂಥದ್ದು. ಮಾನ್ಯ ಅಧ್ಯಕ್ಷರೇ, ಒಂದು ತಾಯಿಯ ಒಡಲಲ್ಲಿ ಹುಟ್ಟಿದವರು ಒಬ್ಬ ಶ್ರೀಮಂತನಾಗಿ ಇನ್ನೊಬ್ಬ ಬಡವನಾಗಿ ಉಳಿದರೆ ಆ ತಾಯಿಗೆ ಆಗುವಂಥ ಸಂಕಟ ಎಂಥದ್ದು ನೋಡಿ ಅಧ್ಯಕ್ಷರೇ. ಹಾಗೆ ಇವತ್ತು ಇದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರ ಕಥೆಯಾಗಿದೆ. ಯಾಕಂತ ಹೇಳಿದರೆ ಇವತ್ತು ನಾವು ಯಾವ ರೀತಿ ತಾರತಮ್ಯಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರು ಸೇರಿದಂತೆ ಮೈಸೂರು, ಮಂಗಳೂರು, ಹುಬ್ಳಿ, ತುಮಕೂರು ಮುಂತಾದ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಬಂದು ಸಾಕಷ್ಟು ಅಭಿವೃದ್ಧಿ ಕಡೆ ಮುಖ ಮಾಡಿದೆ. ಆದರೆ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರ ಗೋಳು ಮಾತ್ರ ಕೇಳೋರು ಇಲ್ಲದಂತ ಆಗಿರುವಂಥದ್ದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಪ್ರತಿ ಬಾರಿ ವಿಧಾನಮಂಡಲದ ಅಧಿವೇಶನದ ನಡೆದಾಗ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳ ಕುರಿತು ಚರ್ಚೆ ಆಗುತ್ತಾನೇ ಇದೆ. ಕೆಲವು ಸಂದರ್ಭದಲ್ಲಿ ಆಗುವುದಿಲ್ಲ, ಕೆಲವು ಸಂದರ್ಭದಲ್ಲಿ ಆಗ್ತದೆ. ಆದರೆ ಜನರ ಕೊರಗು ಕೇಳಿ ಕೇಳಿ ವಿಧಾನಸಭೆಯ ಗೋಡೆಗಳಿಗೂ ಕೂಡ ಬೇಸರ ಉಂಟಾಗಿರುವಂಥದ್ದು ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಹಾಗೇ ಇದೆ. ಇವತ್ತು ಏನು ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ಅಧಿವೇಶನ ನಡೀತದ, ಆ ಸಂದರ್ಭದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೆದಾಗ ಈ ಭಾಗದ ಆಶಾ ಉತ್ತರಗಳನ್ನು ಇಟ್ಕೊಂಡು ಶಾಸಕರು ಮತ್ತು ಈ ಭಾಗದ ಜನತೆಯ ಕನಸನ್ನು ಕಂಡುಕೊಂಡಿರುವಂಥದ್ದು. ಈ ಭಾಗದಲ್ಲಿ ಅಧಿವೇಶನ ಆಗತ್ತಂತ ಹೇಳಿದ್ರೆ ಏನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಮಾನ್ಯ ಅಧ್ಯಕ್ಷರೇ, ಆ ನಿರೀಕ್ಷೆ ಹುಸಿ ಆಗ್ತಾ ಇರುವಂಥದ್ದನ್ನ ಇವತ್ತು ಜನ ಮಾತಾಡ್ತಕ್ಕಂಥದ್ದು ಆ ಹುಸಿ ಆಗ್ತಾ ಇದೆ. ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನ ಒಂದು ಸುತ್ತು ಹಾಕಿ ನಾವು ಅವಲೋಕಿಸಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೇಕ್ ಪಾರ್ಕ್ಗಳು, ಸಾಫ್ಟ್ವೇರ್ ಕಂಪನಿಗಳು, ಸುಂದರ ನದಿಗಳು, ತೊರೆಗಳು, ಕರಾವಳಿ ತೀರಗಳು, ಸಮುದ್ರಗಳು, ಕಾಫಿ ಟೀ ಎಸ್ಟೇಟ್ಗಳು, ಯುನೆಸ್ಕೋದಿಂದ ಗುರುತಿಸಲ್ಪಟ್ಟಿರುವಂಥ ಭವ್ಯ ದೇವಸ್ಥಾನಗಳು, ಅರಮನೆ, ಭವ್ಯ ಸಂಸ್ಕೃತಿ ಪರಂಪರೆ, ಕೋಟೆ ಕೊತ್ತಲುಗಳು, ಕಾಡುಗಳು, ಮೈನಿಂಗ್ ಗುಡ್ಡಗಳು, ಚಿನ್ನದ ಅಲ್ಲಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಕೇಳಿ. ರಾಜರ ಮನೆ ನೋಡ್ರಿ ಅಧ್ಯಕ್ಷರೇ, ಸಲಹೆ ಅಲ್ಲ ಅವರಿಗೆ ಒಂದೂವರೆ ತಾಸು ಕೊಡಿ. ಹೀಗೆ ಮಾತಾಡಿಲ್ಲ ಸಲಹೆ ಕೊಡೋದ ಅದ ಮಾತಾಡೋ ಸ್ವಲ್ಪ ಕೇಳ್ಕೊಳ್ಳಿ ದಯಮಾಡಿ. ಅಧ್ಯಕ್ಷರೇ ಸ್ವಲ್ಪ ಕೇಳ್ರಿ. ಅಧ್ಯಕ್ಷರೇ ಇನ್ನ ರಾಯರೇ ಮಾಡಿಲ್ಲ, ಮಾಡಿಲ್ಲ, ಒಂದೂವರೆ ತಾಸು ಕೊಡ್ತೀರಿ.
ಏನ್ ಆಗ್ಬೇಕಂದ್ರೆ ಅದನ್ನೇ ಏನ್ ಆಗ್ಬೇಕಂತ ಹೇಳ್ತೇನೆ. ಏನು ಪ್ರಯೋಜನ ಆಗೋದಿಲ್ಲ ಅಧ್ಯಕ್ಷರೇ. ಹಂಗಾದ್ರೆ ರಾಯರೆಡ್ಡಿ ಅವರು ಮಾತಾಡಿದ್ದೆಲ್ಲ ಪ್ರಯೋಜನ ಆಯ್ತಾ? ಹಿರಿಯ ಶಾಸಕರು ಏನ್ರಿ ಇವತ್ತು ಅರಮನೆ, ಭವ್ಯ ಸಂಸ್ಕೃತಿ, ಪರಂಪರೆ, ಕೋಟೆ, ಕೊತ್ತಲುಗಳು, ಕಾಡುಗಳು, ಮೈನಿಂಗ್ ಗುಡ್ಡಗಳು, ಚಿನ್ನದ ಗಣಿಗಳು ಇತ್ಯಾದಿ ಕಂಡು ಹೆಮ್ಮೆ ಅನಿಸ್ತದೆ. ಆದರೆ ಇದಕ್ಕೆ ಹೊರತಾಗಿ ನಮ್ಮ ಉತ್ತರ ಕರ್ನಾಟಕವನ್ನು ಕಣ್ಣೆದುರು ಕಂಡಾಗ ನಮಗೆ ಕಾಣಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಿತ್ತು ತಿನ್ನುವ ಬಡತನದ ನಿರುದ್ಯೋಗ, ಅನಕ್ಷರತೆ, ಮೂಲಭೂತ ಸೌಕರ್ಯಗಳ ಕೊರತೆ. ಕೇಳೋವರಿಗೂ ಸಮಾಧಾನ ಇಲ್ಲ ಅಂದ್ರೆ ಹೆಂಗ್ರಿ ಅಧ್ಯಕ್ಷರೇ? ಹೇಳೋವರಿಗೆ ಉತ್ತರ ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಮುತ್ತು ರತ್ನಗಳನ್ನು ಬೀದಿಗಳಲ್ಲಿ ಅಳೆದು ಮಾರುವುದಕ್ಕೆ ಜಗತ್ತಿನಲ್ಲೇ ಹೆಸರುವಾಸಿಯಾಗಿರುವಂತ ರೋಮ್ ನಂತರದ ಪ್ರಪಂಚದ ಎರಡನೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯವಾಗಿತ್ತು. ಮಾನ್ಯ ಅಧ್ಯಕ್ಷರೇ, ಒಂದು ಕಾಲದಲ್ಲಿ ವಿಜಯನಗರದ ಅರಸರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಇಂಥ ಮಹಾನ್ ರಾಜರುಗಳು ಆಡಳಿತದಿಂದ ಜಗತ್ತಿಗೆ ಶ್ರೀಮಂತವಾಗಿದ್ದ ಉತ್ತರ ಕರ್ನಾಟಕ ಇಂದು ಬಡತನದಲ್ಲಿ ಅಭಿವೃದ್ಧಿ ಇಲ್ಲದೆ ಸೊರಗಿಸ್ತಾ ಇರುವಂತದ್ದು ಕಂಡಾಗ ಮಾತು ಬಾರದಂಗ ಆಗಿದೆ. ಅಭಿವೃದ್ಧಿಯ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೂ ಹಾಗೂ ದಕ್ಷಿಣ ಕರ್ನಾಟಕಕ್ಕೂ ಯಾಕೆ ಇಷ್ಟು ದೊಡ್ಡ ಅಂತರವಿದೆ ಅನ್ನುವಂಥದ್ದು ಸದನಕ್ಕೆ ತಿಳಿಸಿ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 200 ವರ್ಷದ ಇತಿಹಾಸವನ್ನ ಗಮನಿಸಿದಾಗ ದಕ್ಷಿಣ ಕರ್ನಾಟಕ ಬಹುತೇಕ ಜಿಲ್ಲೆಗಳು ಮೈಸೂರು ಸಂಸ್ಥಾನದ ಒಡೆಯರ ಅವರ ಆಡಳಿತಕ್ಕೆ ಒಳಪಟ್ಟಿದ್ದು. ಆದರೆ ಇದೇ ಸಮಯಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರವಾದ ಯುದ್ಧಗಳು, ಬಹುಮನಿ ಸುಲ್ತಾನರು, ಪಿಂಡಾರಿಗಳು, ನಿಜಾಮರು, ರಜಕರು ನಿರಂತರ ದಾಳಿಗಳಿಗೆ ಈ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ನಲುಗಿ ಹೋಗಿದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಒಂದೇ ಒಂದು ರಾಜಮನೆತನ ಆಡಳಿತದ ಚುಕ್ಕಾಣಿಯನ್ನ ಶಿಸ್ತುಬದ್ಧವಾಗಿ ದೂರದೃಷ್ಟಿ ನಾಯಕತ್ವ ಅಚ್ಚುಕಟ್ಟು ವ್ಯವಸ್ಥೆಯಿಂದಾಗಿ ಈ ಭಾಗದ ಅಭಿವೃದ್ಧಿ ಹೊಂದಲು ಪ್ರಾರಂಭವಾಯಿತು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಭಾರತದ ಮೊದಲು ಸಾಂಸ್ಥಾನಿಕ ವಿಶ್ವವಿದ್ಯಾಲಯ ಈ ಭಾಗದಲ್ಲಿ ಪ್ರಾರಂಭವಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆಗಳು, ಮೈಸೂರು ಬ್ಯಾಂಕು 1940ರಲ್ಲಿ ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಅಲ್ಲ ಏನಾಗ್ಬೇಕು ಹೇಳೀಗ ಅವತ್ತಾಗಿದೆ. ಹೌದು 1940ರಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಕಾಲದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿತ್ತು, ಈ ಕಾಲದಲ್ಲಿ ಆಗ್ತಾ ಇಲ್ಲ. ಅದನ್ನ ತೋಲನೆ ಮಾಡಿ ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ HL ನಂತ ಸಂಸ್ಥೆ ಕೂಡ ಅವತ್ತು ಪ್ರಾರಂಭ ಮಾಡಿದ್ರು. ನೀರಾವರಿ ಅಭಿವೃದ್ಧಿಯನ್ನ ಗಮನಿಸಿದಾಗ 1931ರಲ್ಲಿ ಮಾನ್ಯ ಅಧ್ಯಕ್ಷರೇ ಕೃಷ್ಣರಾಜ್ ಸಾಗರ್ KRS ಡ್ಯಾಮ್ನ ನಿರ್ಮಾಣವಾಗಿ ಲಕ್ಷಾಂತರ ರೈತರ ಬದುಕಿನ ಬೆಳಕಾಯಿತು. ಆ ಕಾಲಕ್ಕೆ ಈ ಅಣೆಕಟ್ಟು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಅಣೆಕಟ್ಟಾಗಿತ್ತು. 1902ರಲ್ಲಿ ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಶಿವಮೊಗ್ಗದ ಶಿವ ಸಮುದ್ರದಲ್ಲಿ. ಇದೇ ಕಾಲದಲ್ಲಿ ಬೆಂಗಳೂರು ಹಾಗೂ ಕೋಲಾರ ಹಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಯಿತು. ಈ ಮೂಲಕ ಕೈಗಾರಿಕೆಗಳ ಕ್ರಾಂತಿ ಪ್ರಾರಂಭವಾಯಿತು. ಪ್ರಾರಂಭವಾದವು. ಮೂಲಭೂತ ಸೌಕರ್ಯ ಸಾಮಾನ್ಯ ಜನಗಳಿಗೆ ಆ ಸಂದರ್ಭದಲ್ಲಿ ಸಿಗುವಂತ ಒಂದು ವ್ಯವಸ್ಥೆ ಆಯಿತು. ಒಂದು ಕಡೆ ದೂರದೃಷ್ಟಿ ಇದ್ದ ಮೈಸೂರು ಮಹಾರಾಜರ ಆಡಳಿತದಿಂದ ಕೈಗಾರಿಕೆ, ಮೂಲಭೂತ ಸೌಕರ್ಯ, ಆಧುನಿಕ ಶಿಕ್ಷಣ, ವಿದ್ಯುತ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕ್ರಾಂತಿ ನಡೆಯುತ್ತಿದ್ದರೆ
ಮತ್ತೊಂದೆಡೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪಿಂಡಾರಿಗಳ ರಜಕರ ದಾಳಿಗಳು, ನಿಜಾಮರ ಒಳ ಜಗಳಗಳು, ಬಡ ಜನರ ಮೇಲೆ ನಿರಂತರ ದಾಳಿಗಳಿಂದ ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಕಾರಣವಾಯಿತು. ಸದಾ ಅರಾಜಕತೆ ತುಂಬಿದ ವಾತಾವರಣದಲ್ಲಿ ನಿರ್ಮಾಣವಾಯಿತು. ಸ್ವಾತಂತ್ರ್ಯ ಬಂದ ನಂತರವೂ ಅಭಿವೃದ್ಧಿಯ ವೇಗದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಸಮನಾಗಿ ಹೋಗಲು ಸಾಧ್ಯವಾಗಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಇವತ್ತು ಶಿಕ್ಷಣದ ವಿಷಯವನ್ನು ನಾವು ನೋಡೋದಾದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ SSLC PUC ಶೇಕಡವಾರು ಫಲಿತಾಂಶವನ್ನು ನಾವು ನೋಡೋದಾದ್ರೆ ಇವತ್ತು 1ರಿಂದ 15ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗ. ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು 25ರಿಂದ 32ನೇ ಸ್ಥಾನದಲ್ಲಿ. ಕೊನೆ ಸ್ಥಾನ ಯಾವುದಿದೆ ಅಂತ ಹೇಳಿದ್ರೆ ಯಾದಗಿರಿ ಜಿಲ್ಲೆ. ನಮ್ಮ ಪರಿಸ್ಥಿತಿ ಹೆಂಗಿದೆ? ಈ ಸಲ ಕಲಬುರಗಿ ಇದೆ, ಯಾದಗಿರಿ ಇಲ್ಲ. ಹಿಂದಿಂದ ಹೇಳ್ತಾ ಆಯ್ತು, ನೀವು ಯಾಕೆ ಚರ್ಚೆ ಮಾಡ್ತೀರಿ? ಆ ಪರಿಸ್ಥಿತಿ ಏನಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ತಾರತಮ್ಯ ಏನಾಗ್ತಾ ಇದೆ ನಂತರ ಇವತ್ತು SSLC ಫಲಿತಾಂಶಗಳು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು 91.16% ಪರ್ಸೆಂಟೇಜ್ ಅಲ್ಲಿ ಇರುವಂತದ್ದು. ನಮ್ಮ ಈ ಭಾಗ ಏನಾಗಿದೆ ಉತ್ತರ ಕರ್ನಾಟಕದ ಭಾಗ ಅಂತ ಹೇಳಿದ್ರೆ ಕೇವಲ 42.43%, 49.58%, ಶರಣ್ ಸರ್ಗರ್ 51.6%. ಅಲ್ಲ ಅಧ್ಯಕ್ಷರೇ, ತಟ್ರಿ ಇವತ್ತು ಆಯ್ತು, 15 ನಿಮಿಷ ಪಾಪ ನಿಜ ನಾವು ಕೊಟ್ಟು ನಾವೆಂತ ಮಾಡುದು ಅಂತ ತಗೊಂಡಿಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕಡಿಮೆ ಏನ್ ಮಾಡ್ಬೇಕಂತ 2 ನಿಮಿಷ. ಮಾನ್ಯ ಅಧ್ಯಕ್ಷರೇ, 371J ಮೀಸಲು ಅನುಷ್ಠಾನಕ್ಕೆ ಪಾರದರ್ಶಕತೆ ಬೇಕು. ವಿಶ್ವಗುರು ಬಸವಣ್ಣನವರು ನಡೆದಾಡಿದ ಪುಣ್ಯಭೂಮಿಯ ಹಿನ್ನೆಲೆಯಲ್ಲಿ ಈ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದಾಯಿತು. ಆದರೆ ಸಮಗ್ರ 371J ಮೀಸಲು ನಿಯಮ ಪಾರದರ್ಶಕತೆ ರೀತಿಯಲ್ಲಿ ಅನುಷ್ಠಾನವಾಗುತ್ತಿಲ್ಲ. ಏನಾಗ್ತಾ ಇದೆ ಅಂದ್ರೆ ರಾಯರೆಡ್ಡಿ ಅವರು ಹೇಳಿದ್ರು 5,000 ಕೋಟಿ ಹಣವನ್ನು ಕೊಡ್ತಾ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಅಂತೇಳಿ. ನೀವು 2,000 ಕೋಟಿ ಯಾವ ಸ್ವಾಮಿ ಕೋಟವನ್ನು ಮಾಡ್ಕೊಂಡಿದ್ದೀರಿ? 2,000 ಕೋಟಿ ಕೋಟ ಎಲ್ಲಿ ಅದನ್ನು ಮಾಡ್ಕೊಂಡು ಅದು ಪಾರದರ್ಶಕತೆನಾ? ಇದು 5,000 ಕೋಟಿನಾ? ಅದನ್ನ ಬೇರೆ ಬೇರೆ ಇಲಾಖೆಗೆಲ್ಲ ಹಂಚ್ತೀರಿ ನೀವು ದುಡ್ಡು ಇಲ್ಲಿವರೆಗೆ. ಆಮೇಲೆ ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಇದುವರೆಗೂ ಕೂಡ 2.5 ವರ್ಷ ಕಳೆದ್ರು ಸಹ ಬೇರೆಯವ್ರನ್ನ ನೀವು ಸದಸ್ಯರಾಗಿ ತಗೊಳ್ಳಿಕ್ಕಿಲ್ಲ. ಅಂದ್ರೆ ನೀವು ಮಾಡಿದ್ದೆ ಈಗ ಹಿಂದಿನ ಸರ್ಕಾರಗಳು ಅದನ್ನೇ ಮಾಡಿದ್ರಾ? ಮಾನ್ಯ ಅಧ್ಯಕ್ಷರೇ ಹೇಳಿ, ತಮ್ಮ ಮುಖ್ಯನ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ನಾನು ಕೂಡ 2008 ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅವತ್ತಿನ ಬಿಜೆಪಿ ಸರ್ಕಾರದಲ್ಲಿ ಎಲ್ಲಾ ಪಕ್ಷದ ಸದಸ್ಯರುಗಳನ್ನ ಸದಸ್ಯರಾಗಿ ತಗೊಂಡಿರುವಂತದ್ದು ನೋಡಿದ್ದೀನಿ. ಇದು ಕಾನೂನು ಅಂತಾರ? ಅದನ್ನ ಹೇಳಿ. ಅದಕ್ಕೆ ರಾಯರೆಡ್ಡಿ ಅವ್ರಿಗೆ ಏನು ಹೇಳಿದ್ರಲ್ಲ ಅದನ್ನ ಆ ತರ ಹೇಳ್ತಾ ಇದ್ರೆ 1.5 ತಾಸು ಕೊಡ್ತಿದ್ರಿ ನಮ್ಮ ಅಂಕಿಅಂಶ ಹೇಳ್ತಾ ಇದಾರೆ. ಅದಕ್ಕೆ ಇವತ್ತು ಈ ಭಾಗದಲ್ಲಿ ಶಿಕ್ಷಣವಾಗ್ಲಿ ಉದ್ಯೋಗ ಆಗ್ಲಿ ಇವತ್ತು ಬೇರೆ ಕಡೆ ಎಲ್ಲ ಮಂಡ್ಯ, ಮೈಸೂರು, ಬೇರೆ ಬೇರೆ ಕಡೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಜನ. ಅವರಿಗೆ ಉದ್ಯೋಗ ಕೊಡಿ. ನೀರಾವರಿ ಯೋಜನೆಯನ್ನ ಅವರು ಹೇಳಿದ್ರು ನಮ್ಮ ರಾಯರೆಡ್ಡಿ ಅವರು ಕೂಡ. ಸ್ವಾಮಿ, ನಮ್ಮ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ 100 ಕೆರೆಗಳಿದಾವು, 1000 ಕೆರೆಗಳು. ಇವತ್ತು ನದಿ ನೀರು ಹರಿದು ಹೋಗ್ತಾ ಇದೆ. ಅದಕ್ಕೆ ನಿಮಗೆ ಪೂರ್ಣ ದುಡ್ಡು ಹಣವನ್ನು ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಾವು ಅರ್ಧ ತಗೊಂಡು ಬರ್ತೀವಿ, ನೀವು ಅರ್ಧ ಕೊಡಿ. ಈ ಸರ್ಕಾರಕ್ಕೆ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೇವೆ ನಾವು. ಇವತ್ತು ನಾವು ನಮ್ಮಲ್ಲಿ 17 ಕೆರೆ ನೀರು ತುಂಬಿಸುವಂತ ಯೋಜನೆಗೆ ಕ್ಯಾಬಿನೆಟ್ ನಲ್ಲಿ FD ನಲ್ಲಿ ನೀವು ಆ ಕ್ಲಿಯರೆನ್ಸ್ ಹಾಕ್ತಾ ಇಲ್ಲ.
ಇವತ್ತು 17 ಕೆರೆ ಅಂತ ಹೇಳಿದ್ರೆ ಅದರ ಕೆಳಗಡೆ 51 ಕೆರೆಗಳಿದಾವು. ಇವತ್ತು ಬಡತನ ನಿರ್ಮೂಲನೆ ಆಗ್ಬೇಕು. ಹೆಂಗ ನಿರ್ಮೂಲನೆ ಆಗತ್ತೆ ಮಾನ್ಯ ಅಧ್ಯಕ್ಷರೇ? ಬಡತನದ ಮೂಲ ಬೇರು ಯಾವ್ದು ಹೇಳಿ? ಬಡತನದ ಮೂಲ ಬೇರು ಈ ರಾಜ್ಯದ ರೈತರು. ಅದನ್ನೇ ನಾವು ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ನಾವು ರಾಜಕಾರಣದಲ್ಲೆಲ್ಲ ಭಾಷಣ ಹೊಡಿತೀವಿ, ಇಲ್ಲ ರೈತರಿಗೆ ನೀರಾವರಿ ಯೋಜನೆ ಕೊಡ್ತೀವಿ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ತೀವಿ, ರೈತರ ಪರಿಕರಣಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ. ಏನ್ ಮಾಡ್ತಾ ಇದೀವಿ? ನೀರಾವರಿಗೆ ಹಣವನ್ನು ಕೊಡಬೇಕು, ಕೆರೆಗಳು ತುಂಬುವಂತ ಯೋಜನೆ ಆಗ್ಬೇಕು, ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹಣವನ್ನು ಕೊಡಬೇಕು. ಇವತ್ತು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅವರಿಗೆ ಡೊನೇಷನ್ ಕೊಟ್ಟು ಹೋಗಷ್ಟು ಶಕ್ತಿ ಇದೆ ಇದೆಯಾ? ಸಾಧ್ಯನೇ ಇಲ್ಲ. ಇದು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರು ಎಲ್ಲರೂ ಇದ್ದಾರೆ, ಅವ್ರು ಇಲ್ಲ ಅಂತ ಹೇಳಬಿಡ್ಲಿ ಸದನದಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಬಡತನದ ಬೇರನ್ನ ಕಿತ್ತು ಹಾಕುವಂತ ಕೆಲಸ ಮಾಡಬೇಕಾಗಿದ್ರೆ ನೀರಾವರಿ ಯೋಜನೆಗೆ ಪ್ರತಿ ವರ್ಷ ಒಂದು 30,000 ಕೋಟಿ ಹಣ ಅದಕ್ಕೆ ನಿಗದಿ ಮಾಡಿ. ನಿಮ್ಮ ಹತ್ರ ಸರ್ಕಾರದ ಹತ್ರ ರೈತರು ಭಿಕ್ಷೆ ಬೇಡ್ಲಿಕ್ಕೆ ಬರುವುದಿಲ್ಲ. ಸರ್ಕಾರಕ್ಕೆ ಜನಪ್ರತಿನಿಧಿಗೆ ರೈತರೇ ನಮಗೆ ಭಿಕ್ಷೆಯಾಗಿ ಕೊಡ್ತಾರೆ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ರೈತರ ಕಡೆ ಕನಿಕರ ಇರ್ಲಿ. ಯಾಕಂತ ಹೇಳಿದ್ರೆ ರೈತರು ಎಷ್ಟು ಸಂಕಟದಲ್ಲಿ ಇದ್ದಾರೆ. ಇವತ್ತು ತುಂಗಾಭದ್ರಾ ಜಲಾಶಯ ಟ್ರಸ್ಟ್ ಗೇಟು 19 ನಂಬರು. ಇವತ್ತು ಕನ್ನಯ್ಯ ನಾಯ್ಡು ಅವರು ಗೇಟ್ ರೆಡಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇವತ್ತು ಆ ಗೇಟ್ ರಿಪೇರಿ ಮಾಡಿ ರೆಡಿ ಮಾಡ್ಲಿಕ್ಕಿಲ್ಲ, ಅವರಿಗೆ ಹಣ ಕೊಡ್ಲಿಕ್ಕೆ ದುಡ್ಡಿಲ್ಲ. ಎಂತ ವ್ಯವಸ್ಥೆ ನಮ್ಮದು ಇದು. ಇವತ್ತು ಎರಡನೇ ಬೆಳೆಯನ್ನ ನೀರು ಕೊಡಬೇಕಾಗಿತ್ತು. ರೈತರಿಗೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಎಲ್ಲಿಂದ ಹಾಕ್ಬೇಕು ಹೇಳಿ? ಅವ್ರು ಎಲ್ಲಿಗೆ ಹೋಗ್ಬೇಕು ಹೇಳಿ? ಇವತ್ತು ಬ್ಯಾಂಕ್ ಸಾಲ ಕಟ್ಟಬೇಕಾ, ಇಲ್ಲ ಬಡ್ಡಿಗಳು ಕಟ್ಟಬೇಕಾ, ಅವರ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೇಕಾ, ಇಲ್ಲ ಮದುವೆ ಏನಾರ ಮನೆ ಮಠ ಏನಾರ ಮಾಡ್ಬೇಕಾ? ಅದನ್ನು ಯೋಚನೆ ಮಾಡಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ನನ್ನ ಕೋರಿಕೆ ಇಷ್ಟೇ, ನಿಮಗೆ ಎರಡನೇ ಬೆಳೆಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗೇಟ್ ಎಲ್ಲಿವರೆಗೆ ರಿಪೇರಿ ಮಾಡಿ ನೀವು ತುಂಗಾಭದ್ರಾ ಜಲಾಶಯ ಗೇಟ್ ಅನ್ನು ಕುಂದರ್ಸಿರೋ ಅಲ್ಲಿವರೆಗೆ 1 ಎಕರೆಗೆ 25,000 ಪರಿಹಾರವನ್ನು ಕೊಡುವಂತದ್ದಾಗ್ಲಿ ಮಾನ್ಯ ಅಧ್ಯಕ್ಷರೇ. 25,000 ಮತ್ತೆ ರಾಗಿ, ಮೆಕ್ಕೆಜೋಳ ಮತ್ತೆ ದಾಳಂಬ್ರಿ ಹಣ್ಣಿಗೆ ಇವತ್ತು ಏನಾಗ್ತಾ ಇದೆ? ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮತ್ತೆ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಅದಕ್ಕೊಂದು ಪರ್ಯಾಯ ಏನಾರ ವ್ಯವಸ್ಥೆ ಆಗ್ಬೇಕಲ್ಲ. ನಮ್ಮಲ್ಲಿ ದಾಳಂಬ್ರಿ ಬೆಳೆಸ್ತಾರೆ, ಇವತ್ತು ಕೋಲ್ಡ್ ಸ್ಟೋರೇಜ್ ಕೂಡ ಇಲ್ಲ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳೀತಾರೆ. ಬಹಳಷ್ಟು ಇಲ್ಲಿ ತೊಂದರೆ ಆಗಿದೆ. ಅದನ್ನ ಇವತ್ತು ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು ಮಾನ್ಯ ಅಧ್ಯಕ್ಷರೇ. ಅನೇಕ ವಿಚಾರಗಳು ಮಾತನಾಡಲಿಕ್ಕೆ ಅಧ್ಯಕ್ಷರೇ ಬಹಳ ಬೇಸರ ಆಗತ್ತೆ. 1.5 ತಾಸು ನೀವು ರೂಲಿಂಗ್ ಪಾರ್ಟಿ ಅವ್ರಿಗೆ ಕೊಡ್ತೀರಿ, ನಮಗೆ ಯಾಕ್ರಿ ಕೊಡುದಿಲ್ಲ? ವಿಷಯಗಳನ್ನ ನಾವು ಕೂಡ ರೈತರ ಮಕ್ಕಳು, ನಾವೇನು ದೊಡ್ಡ ರಾಜ್ಯದ ಮಕ್ಕಳಲ್ಲ ಅಧ್ಯಕ್ಷರೇ. ಯಾಕಂದ್ರೆ ನಾವು ಕಷ್ಟದಿಂದ ಬಂದಿರ್ತೀವಿ, ನಮಗ ಅರ್ಥ ಆಗತ್ತೆ ಬಡವರು ಎಂತದ್ದು, ಬಡತನ ಎಂತದ್ದು, ಬಡವರ ಕಷ್ಟ ಏನು, ರೈತ ಎಷ್ಟು ಕಷ್ಟ ಪಡ್ತಾನೆ, ಅದೆಲ್ಲ ವಿಚಾರಗಳು ಇಟ್ಕೊಂಡು ಬಂದಿರ್ತೀವಿ. ಮಾತನಾಡ್ಲಿಕ್ಕೆ ಕೊಡದೆ ಇದ್ರೆ ಏನ್ ಮಾಡೋದು ಹೇಳಿ ಮಾನ್ಯ ಅಧ್ಯಕ್ಷರೇ? ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.